ನಮಸ್ತೆ ಎಲ್ರಿಗೂ, ನಾನು ಶೋಭಾ. ರಾಗಿ ಹಾಲು, ರಾಗಿ ಮಿಲ್ಕ್ ಇದೊಂದು ಬೇಸಿಗೆ ಕಾಲದ ಅಮೃತ. ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡೋದ್ರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ, ಮೂಳೆಗಳ ಆರೋಗ್ಯ, ರಕ್ತಹೀನತೆ ಸಮಸ್ಯೆಗೆ, ನಮ್ಮ ದೇಹದ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುವ ಈ ರಾಗಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಹಾಗಾದರೆ ಬನ್ನಿ, ಹೆಚ್ಚು ಪೋಷಕಾಂಶ ಹೊಂದಿರುವಂತಹ ಈ ರಾಗಿನ ಉಪಯೋಗಿಸ್ಕೊಂಡು ಮನೆಯಲ್ಲಿ ತುಂಬ ರುಚಿಯಾಗಿ ಮತ್ತು ನ್ಯಾಚುರಲ್ ಆಗಿ ಈ ರಾಗಿ ಮಿಲ್ಕ್ನ ಯಾವ ರೀತಿ ಮಾಡೋದು ನೋಡೋಣ. ಇವಾಗ ಈ ರಾಗಿ ಮಿಲ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಸ್ವಲ್ಪ ರಾಗಿನ ಹುರ್ಕೊಳ್ಳೋಣ. ರಾಗಿ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು 1 ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ರಾಗಿ ತೊಗೊಂಡಿದ್ದೀನಿ. ಈ 1 ಕಪ್ ರಾಗಿನಲ್ಲಿ ಇಲ್ಲ ಅಂದರೂ ನಾವು 5 ರಿಂದ 6 ಕಪ್ ಆಗೋವಷ್ಟು ರಾಗಿ ಮಿಲ್ಕ್ನ ರೆಡಿ ಮಾಡ್ಕೋಬೋದು. ಇವಾಗ ನಾವು ರಾಗಿನ ಚೆನ್ನಾಗಿ ಹುರ್ಕೋಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಒಂದೊಳ್ಳೆ ಘಮ ಬರಬೇಕು. 1-2 ರಿಂದ 3 ನಿಮಿಷ ನಾವು ಹದವಾಗಿ ರಾಗಿನ ಹುರ್ಕೋಬೇಕು. ಇವಾಗ ನೀವು ನೋಡ್ಬೋದು, ರಾಗಿಯ ಕಲರು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ರಾಗಿನೂ ಕೂಡ ಒಂದೊಳ್ಳೆ ಘಮ ಬರ್ತಾ ಇದೆ. 2-2.5 ನಿಮಿಷ ಆಯಿತು ನೋಡಿ. ಈ ರೀತಿ ನಾನು ಹುರ್ಕೊಂಡಿದ್ದೀನಿ, ನೋಡಿದ್ರಲ್ಲ, ಇದೇ ರೀತಿಯಾಗಿ ಹುರ್ಕೋಬೇಕು. ಇವಾಗ ನಾವು ಇದನ್ನು ತೆಗೆದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ. ಸ್ವಲ್ಪ ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಆರಿದ ರಾಗಿನ ನಾವು ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನೋಡಿ, ನಾನು ಕೂಡ ಹುರಿದಂಥ ರಾಗಿನ ತೆಗೆದು ಒಂದು ಪಾತ್ರೆಗೆ ಹಾಕಿದೆ. ಸ್ವಲ್ಪ ಬಿಸಿ ಆರಿದೆ, ಇಷ್ಟಾದರೆ ಸಾಕು. ಯಾಕೆ ಅಂದರೆ ತುಂಬ ಬಿಸಿ ಇರುವಾಗ ನೀರು ಹಾಕಿ ತೊಳ್ಕೊಬಾರ್ದು. ಸ್ವಲ್ಪ ಉಗುರು ಬೆಚ್ಚಗೆ ರಾಗಿ ಬಿಸಿ ಆರಬೇಕು ಅಷ್ಟೇ. ಇವಾಗ ನಾನು ಕೂಡ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ರಾಗಿನ ನಾವು ಚೆನ್ನಾಗಿ ತೊಳ್ಕೊಬೇಕು. ನಿಮಗೆ ಎಷ್ಟು ಬಾರಿ ರಾಗಿನ ತೊಳಿಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ರಾಗಿನ ತೊಳ್ಕೊಂಬಿಡಿ. ಇವಾಗ ನೋಡಿ, ಎಷ್ಟು ಧೂಳಿದೆ ರಾಗಿನಲ್ಲಿ, ಎಷ್ಟು ಡಸ್ಟ್ ಇರುತ್ತೆ ಅಂದರೆ ರಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಂಡ್ರೂ ಕೂಡ ತುಂಬ ಧೂಳು ಡಸ್ಟ್ ಇರುತ್ತೆ. ಹಾಗಾಗಿ ರಾಗಿನ ನಾವು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ನೋಡಿ, ನಾನು ಕೂಡ ರಾಗಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ರಾಗಿನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸಿದ ಮೇಲೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ಸ್ವಲ್ಪ ಹಣ್ಣಾಗಿರೋಂಥ ತೆಂಗಿನಕಾಯಿ, ಅಂದರೆ ನೀರು ಕಡಿಮೆ ಇರುತ್ತೆ ನೋಡಿ, ಅಂಥ ತೆಂಗಿನಕಾಯಿನ ಹಾಕ್ಕೊಳ್ಳಿ. ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ಹಾಕ್ಕೊಂಡು ರುಚಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಅಂದರೆ 8 ರಿಂದ 9 ಬಾದಾಮಿ ಪೀಸು, ಹಾಗೆ 8 ರಿಂದ 9 ಗೋಡಂಬಿನೂ ಕೂಡ ಹಾಕ್ತಾಯಿದ್ದೀನಿ. ಆಪ್ಷನಲ್ ಅಷ್ಟೇ, ಗೋಡಂಬಿ ಬಾದಾಮಿ ಹಾಕೋದು. ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇವಾಗ ಘಮಕ್ಕೋಸ್ಕರ ಏಲಕ್ಕಿಕಾಯಿ ಹಾಕೋಣ. 4 ರಿಂದ 5 ಏಲಕ್ಕಿಕಾಯಿನ ಹಾಕ್ಕೊಂಡು ರುಬ್ಬೋದಕ್ಕೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನು ನಮಗೆ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ತರಿ ತರಿಯಾಗಿದೆ ಅಂತ ಕಾಣಿಸ್ತಾ ಇದೆ. ಆ ತರಿ ಇಲ್ಲ, ನಾನು ಎಸ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ ರಾಗಿ ಸಿಪ್ಪೆ ಅದು ನುಣ್ಣಗಾಗಲ್ಲ. ನಾವು ಎಷ್ಟೇ ಗ್ರೈಂಡ್ ಮಾಡಿದರೂ ಕೂಡ ಆ ರಾಗಿ ಸಿಪ್ಪೆ ಹಂಗೆ ಕಾಣಿಸುತ್ತೆ ಕಣ್ಣಿಗೆ, ಅದು ನುಣ್ಣಗಾಗಲ್ಲ. ನೋಡಿ, ನಾನು ಕೈನಲ್ಲಿ ತೆಗೆದು ತೋರಿಸ್ತೀನಿ. ಆ ಸಿಪ್ಪೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಅಷ್ಟೇ. ಆ ನಯಸ್ಸಾಗಿ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ಸೋದಿಸ್ಕೊಳ್ಳೋಣ. ಸೋದಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಮೇಲ್ಗಡೆ ಒಂದು ಬಟ್ಟೆ ಹಾಕ್ತಾಯಿದ್ದೀನಿ, ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿದಂಥ ಈ ರಾಗಿ ಮಿಶ್ರಣನೆಲ್ಲ ಸೇರಿಸೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ ಹಿಂಡಿ ನಾವು ಹಾಲನ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಮಿಕ್ಸಿನೂ ಕೂಡ ನೀಟಾಗಿ ತೊಳ್ಕೊಂಡು ನೀರನ್ನೆಲ್ಲ ಸೇರಿಸ್ಕೊಂಬಿಡಿ. ನೀರು ಸೇರಿಸ್ಕೊಂಡು ಇವಾಗ ನಾವು ಇದನ್ನು ಚೆನ್ನಾಗಿ ಹಿಂಡಿ ಹಾಲು ತೆಗಿಬೇಕಷ್ಟೆ. ಮಧ್ಯೆ ನಾವು ಆ ಬಟ್ಟೆನ ಓಪನ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಹಿಂಡಿ ನಾವು ನೀಟಾಗಿ ರಾಗಿ ಹಾಲನ್ನು ತೆಗಿಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಈ ರೀತಿ ನಾವು ಬಟ್ಟೆನಲ್ಲಿ ರಾಗಿ ಹಾಲನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ, ಹಿಂಡಿ ತೆಗಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಜಾಲ್ರಿಲಿ ಬೇಕಾದರೂ ನಾವು ಸೋದಿಸ್ಕೋಬೋದು. ಜಾಲ್ರಿಲಿ ಸೋದಿಸೋದಕ್ಕಿಂತ ಈ ರೀತಿ ನಾವು ಬಟ್ಟೆನಲ್ಲಿ ಸೋಸೋದ್ರಿಂದ ನೀಟಾಗಿ ರಾಗಿ ಹಾಲು ಬರುತ್ತೆ. ಎಲ್ಲೂ ಕೂಡ ನಮಗೆ ಆ ರಾಗಿ ತರಿ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಪರವಾಗಿಲ್ಲ, ಇರಲಿ ಅಂತ ಅಂದರೆ ನೀವು ಜಾಲ್ರಿ ಇತ್ತು ಅಂದರೆ ಜಾಲ್ರಿನಲ್ಲಿ ಸೋದಿಸ್ಕೊಂಬಿಡಿ, ಬೇಗ ಆಗುತ್ತೆ. ಇವಾಗ ನೋಡಿದ್ರಲ್ಲ, ನಾನು ಮಧ್ಯೆ ನೀರು ಹಾಕ್ತಾ ಈ ರೀತಿ ನಾನು ಹಿಂಡಿ ಹಾಲನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಲು ರೆಡಿಯಾಗಿದೆ. 1 ಕಪ್ ಆಗೋವಷ್ಟು ರಾಗಿನಲ್ಲಿ 5 ರಿಂದ 6 ಕಪ್ ಆಗೋವಷ್ಟು ರಾಗಿ ಹಾಲು ರೆಡಿಯಾಗಿದೆ. ಇವಾಗ ನೋಡಿ, ರೆಡಿಯಾದಂಥ ರಾಗಿ ಹಾಲನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿ ರಾಗಿ ಹಾಲನ್ನು ರೆಡಿ ಮಾಡ್ಕೊಂಡಿಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಗಸಗಸೆ ಪಾಯಸ ಕುಡಿತೀವಿ ನೋಡಿ, ಅದೇ ಒಂದು ಟೇಸ್ಟಲ್ಲಿರುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಹಾಲು, ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ಇತ್ತು ಅಂತ ಅಂದರೆ ನೋಡಿ ಎಷ್ಟು ರುಚಿಯಾಗಿ, ಎಷ್ಟು ನ್ಯಾಚುರಲ್ ಆಗಿ ಮತ್ತು ಆರೋಗ್ಯಕರವಾಗಿ ಈ ಒಂದು ರಾಗಿ ಮಿಲ್ಕ್ನ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ, ಫೈನಲಿ ರೆಡಿ ಆಯಿತು ಬೇಸಿಗೆ ಕಾಲದ ಅಮೃತ. ರಾಗಿ ತಿಂದವ್ರಿಗೆ ರೋಗ ಇಲ್ಲ ಅಂತ ಅಷ್ಟಿಲ್ಲದೆ ಹೇಳಲ್ಲ ದೊಡ್ಡವರು. ಇದರ ಉಪಯೋಗ ಹಲವಾರು. ಖಂಡಿತ ಟ್ರೈ ಮಾಡಿ. ಇದಕ್ಕೆ ಐಸ್ ಕ್ಯೂಬ್ ಎಲ್ಲ ಹಾಕಿ ನಾನು ಇದರ ಪವರ್ ಕಮ್ಮಿ ಮಾಡ್ತಾ ಇಲ್ಲ. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಐಸ್ ಕ್ಯೂಬ್ ಹಾಕ್ಕೊಂಡು ತಣ್ಣಗೆ ಮಾಡಿ ಕುಡಿಬೋದು.
ಇವಾಗ ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.